ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹುಡುಗಿ ಮೊದಲೇ ತುಂಬ ಸುಂದರಿ. ಒದ್ದೆ ಬಟ್ಟೆಯಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ ಅವಳು ಇನ್ನೂ ಮೋಹಕವಾಗಿ ಕಾಣುತ್ತಿದ್ದಳು. ಅವಳ ಅರಳು ಕಣ್ಣುಗಳು ಮತ್ತು ಅರಳಿದ್ದವು. ಒದ್ದೆಯಾಗಿ ಹಣೆಯ ಇಕ್ಕೆಲಗಳಲ್ಲಿ ಅಂಟಿಕೊಂಡಿದ್ದ ಕೇಶರಾಶಿ, ಅವಳ ತುಂಬಿದ ಎದೆ, ಅದುರುತ್ತಿದ್ದ ನಸುಗೆಂಪಿನ ತುಟಿಗಳು ಅವನಲ್ಲಿ ಬಯಕೆಯನ್ನು ನವಿರೇಳುವಂತೆ ಮಾಡಿತ್ತು. ತಮ್ಮ ರೂಮ್ನೊಳಗೆ ಸ್ಟೀಫನ್ ಪ್ರವೇಶಿಸುವುದು ಅವನಿಗೆ ಬೇಕಿರಲಿಲ್ಲ. ಆದ್ದರಿಂದ ಹೊರಗಿನಿಂದಲೇ ಟ್ರಾವೆಲ್ ಬ್ಯಾಗನ್ನು ತೆಗೆದುಕೊಂಡು ರೂಮ್ನ ಒಳಗೆ ಬರುತ್ತಿದ್ದಂತೆಯೇ ಪತ್ನಿಗಾಗಿ ಅರಸುತ್ತಿದ್ದವು ಅವನ ನಯನಗಳು. ಅವಳು ಎಲ್ಲೂ ಕಾಣಿಸದಿದ್ದಾಗ ಅವನ ನೋಟ ವಾಶ್ರೂಮ್ನತ್ತ ಸರಿದಿತ್ತು. ಭಾರಿ ಚಾಲಾಕಿ ಇದ್ದಾಳೆ ಹುಡುಗಿ. ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಸಮಯ ಸದುಪಯೋಗಪಡಿಸಿಕೊಳ್ಳುವುದರಲ್ಲಿ ನಿಸ್ಸೀಮೆ ಇವಳು. ಅದೆಷ್ಟು ಹೊತ್ತು ವಾಶ್ರೂಮ್ನಲ್ಲಿ ಕೂತ್ಕೋತೀಯೋ ನಾನು ನೋಡ್ತೀನಿ. ಅಬ್ಬಬ್ಬಾ, ಅಂದರೆ ಅರ್ಧ ಗಂಟೆ, ಇಲ್ಲ ಅಂದರೆ 1 ಗಂಟೆ ಅಲ್ಲಿ ಕೂತ್ಕೋಬಹುದು ಎಂದುಕೊಂಡವನು ಬ್ಯಾಗ್ನಿಂದ ತನ್ನ ಬಟ್ಟೆಗಳನ್ನು ತೆಗೆದು ಬದಲಿಸತೊಡಗಿದ. ಒಳಗಿನಿಂದ ನೀರಿನ ಸದ್ದು ಕೇಳಿಸುತ್ತಿತ್ತು. ಅವನ ದಡಿದ ದೇಹಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಇತ್ತು. ರೂಮ್ನ ದೀಪವಾರಿಸಿ ಮಲಗಿಬಿಟ್ಟ. ಸುಪ್ತ ಅವನನ್ನು ಬಹಳವಾಗಿ ಕಾಡಿಸಿಬಿಟ್ಟಿದ್ದಳಲ್ಲ. ಅವಳಿಗೊಂದು ಗತಿ ಕಾಣಿಸಬೇಕೆಂದುಕೊಂಡಿದ್ದವನು ಶಿಕ್ಷಿಸಲು ರೆಡಿಯಾಗಿದ್ದ. ಆದರೆ ಅಷ್ಟರಲ್ಲಿ ಸ್ಟೀಫನ್ ಬಂದಿದ್ದರಿಂದ ಅವನು ಅಂದುಕೊಂಡ ಕೆಲಸ ನೆರವೇರಿರಲಿಲ್ಲ. ಅವಳ ಮೇಲಿನ ದ್ವೇಷ, ಸಿಟ್ಟಿನಿಂದ ಅವನ ಧಮನಿಗಳು ಈಗಲೂ ಕುದಿಯುತ್ತಲೇ ಇದ್ದವು. ನನ್ನನ್ನು ಕಾಯಿಸುವುದರಲ್ಲಿ ಮಜಾ ತಗೋತಿದ್ದಾಳೆ ಅನ್ಸುತ್ತೆ. ಹೊರಗಿನ ಉರಿಗಿಂತ ಅವನೊಳಗಿನ ಒಡಲಾಗ್ನಿಯ ಉರಿ ಜಾಸ್ತಿಯಾಗಿದೆ ಅವನಿಗೆ. ಭವಿಷ್ಗೆ ಸೆಕೆ ತಡೆಯಲಾಗುತ್ತಿಲ್ಲ. ಗೊಣಗುತ್ತಲೇ ಮಲಗಿದಲ್ಲಿಂದಲೇ ರಿಮೋಟ್ನ ಸಹಾಯದಿಂದ ಎಸಿಯನ್ನು ಹೈ ಮಾಡಿದ. ಸುಪ್ತಾಗೆ ಆಗಲೇ ವಾಶ್ರೂಮ್ಗೆ ಹೋಗಬೇಕಾಗಿತ್ತು. ಆದರೆ ಅವಳಾಗ ಊಟದ ಸಮಯದಲ್ಲಿ ಎದ್ದು ಹೋಗಲು ಹೊರಟಾಗ ಮತ್ತೆ ತನ್ನಿಂದ ತಪ್ಪಿಸಿಕೊಂಡು ಎಲ್ಲೋ ಓಡಿ ಹೋಗುತ್ತಿದ್ದಾಳೆಂದು ಅವನು ಅವಳ ಕೈರಟ್ಟೆ ಹಿಡಿದು ಕೂರಿಸಿದ್ದ. ಹೋಟೆಲ್ನಲ್ಲಿ ಅವನ ಕೈಯಿಂದ ಏಟು ತಿನ್ನುವ ಆಸೆ ಇರಲಿಲ್ಲ ಹುಡುಗಿಗೆ. ಆದ್ದರಿಂದ ಹೇಗೋ ತಡೆದುಕೊಂಡು ಕೂತಿದ್ದಳು. ಪತಿಯ ಏಟಿನ ನೋವಿನಿಂದ ತತ್ತರಿಸಿದವಳು ಪತಿಯಿಂದ ತಪ್ಪಿಸಿಕೊಂಡು ವಾಶ್ರೂಮ್ ಸೇರಿಕೊಂಡ ಹುಡುಗಿ ಟ್ಯಾಪ್ ತಿರುಗಿಸಿದ್ದಳು. ತಕ್ಷಣವೇ ಶವರ್ನಿಂದ ನೀರು ಅವಳ ಮೈಮೇಲೆ ಒಮ್ಮೆಲೆ ಬಿದ್ದಾಗಲೇ ಮೇಲೆ ನೋಡಿದ್ದಳು. ಭಯ, ಆತಂಕದಿಂದ ನಡುಗುತ್ತಿದ್ದವಳ ಮೈ ಒಮ್ಮೆಗೆ ತಣ್ಣಗಾಗಿತ್ತು. ಅವಳ ಬಟ್ಟೆ ಪೂರ್ತಿ ಒದ್ದೆಯಾಗಿತ್ತು. ಅವಳು ಕೈಕಾಲು ತೊಳೆಯಬೇಕೆಂದು ಮಿಕ್ಸರ್ ಟ್ಯಾಪ್ ತಿರುಗಿಸಿದ್ದಳು. ಆದರೆ ಆ ರೂಮ್ನಲ್ಲಿ ಮೊದಲಿದ್ದವರು ಬಹುಶಃ ಶವರ್ ಯೂಸ್ ಮಾಡಿ ಹಾಗೆ ಬಿಟ್ಟು ಹೋಗಿದ್ದರೇನೋ. ಹುಡುಗಿ ಅದರತ್ತ ಗಮನ ಹರಿಸಿರಲಿಲ್ಲವಲ್ಲ. ಈಗ ಪೂರ್ತಿ ಒದ್ದೆಯಾಗಿ ಬಿಟ್ಟಿದ್ದಳು. ಬದಲಿಸಲು ಬೇರೆ ಬಟ್ಟೆ ಕೂಡ ತಂದಿರಲಿಲ್ಲ. ಈ ರಾತ್ರಿ ಹೇಗೆ ಕಳೆಯುವುದಪ್ಪ ಎಂದು ಯೋಚಿಸುತ್ತಿದ್ದಾಳೆ ಹುಡುಗಿ. ಪಾಪ, ಹುಡುಗಿಯ ಅವಸ್ಥೆಯಂತೂ ಹೇಳುವಂತಿರಲಿಲ್ಲ. ಇನ್ನು ನೀರು ಸುರಿಸಿಕೊಂಡು ರೂಮ್ಗೆ ಹೋದರೆ ಅವನಿಂದ ಸಹಸ್ರನಾಮಾರ್ಚನೆಯಾಗುವುದು ಖಂಡಿತ. ಮತ್ತೆ ಭಯಭೀತಳಾದಳು. ಕೈಕಾಲು ಮುಖ ತೊಳೆಯುವುದೇನು, ಬಟ್ಟೆ ಸಮೇತ ತಣ್ಣೀರಲ್ಲಿ ಸ್ನಾನ ಮಾಡಿದಂತಾಗಿತ್ತು ಸುಪ್ತಾಳ ಪರಿಸ್ಥಿತಿ. ಅಷ್ಟರಲ್ಲಿ ಹೊರಗಿನಿಂದ, ಏನೇ, ಎಷ್ಟು ಹೊತ್ತು ಬೇಕೇ ನಿಂಗೆ, ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿಯೋ ಹೇಗೆ? ಒಳಗಿನ ನೀರಿನ ಸದ್ದಿಗೆ ಏನೂ ಕೇಳಿಸುತ್ತಿರಲಿಲ್ಲ. ಭವಿಷ್ಗೆ ವಾಶ್ರೂಮ್ಗೆ ಹೋಗಬೇಕಾಗಿತ್ತು. ಅವನು ನಿಮಿಷಗಳನ್ನು ಲೆಕ್ಕ ಹಾಕುತ್ತಿದ್ದ. ಮೊದಲೇ ಉರಿಯುವ ಕೆಂಡ ಈಗ ಸಿಟ್ಟು ಮತ್ತು ಜಾಸ್ತಿಯಾಗಿತ್ತು. ಅದೇನು ವಾಶ್ರೂಮ್ ಅಂದ್ಕೊಂಡ್ಯೋ ಅಥವಾ ನಿನ್ನ ಬೆಡ್ರೂಮ್ ಅಂದ್ಕೊಂಡ್ಯೋ? ಅಲ್ಲೇ ಮಲ್ಕೊಂಡಿದ್ದೀಯೋ? ಬೇಗ ಬಾರೆ ಹೊರಗೆ. ನೀರಿನ ಸದ್ದು ನಿಂತಿತ್ತು. ಅವಳಿಗೆ ಅವನು ಹೇಳುವುದೆಲ್ಲವೂ ಕೇಳಿಸುತ್ತಿತ್ತು. ಈ ವೇಷದಲ್ಲಿ ಅವನ ಮುಂದೆ ಹೋಗಲು ಭಯ ಆಗುತ್ತಿತ್ತು ಹುಡುಗಿಗೆ. ನೀನು ಬರಲಿಲ್ಲ ಅಂದರೆ ನಾನು ಬಾಗಿಲು ಒದ್ದು ಒಳಗೆ ಬರಬೇಕಾಗುತ್ತೆ. ಇನ್ನು ತಾನಿಲ್ಲಿದ್ದರೆ ಅವನು ಹೇಳಿದಂತೆಯೇ ಮಾಡುವವನೆಂದುಕೊಂಡು ಅವಳು ಬಾಗಿಲು ತೆರೆದಿದ್ದಳು. ಅವಳು ಹಾಕಿಕೊಂಡಿದ್ದ ಬಟ್ಟೆ ಒದ್ದೆಯಾಗಿ ಮೈಗಂಟಿಕೊಂಡು ಅವಳ ದೇಹ ಸಿರಿ ಎದ್ದು ಕಾಣುತ್ತಿತ್ತು. ಒಂದು ಕ್ಷಣ ಅವನ ಕಣ್ಣುಗಳನ್ನು ತಡೆ ಹಿಡಿಯುವಲ್ಲಿ ಸಮರ್ಥವಾಯಿತು. ಅವಳ ಅವಸ್ಥೆ ಕಂಡು ಅವನಿಗೆ ಒಳಗೊಳಗೆ ನಗು ಬರುತ್ತಿದ್ದರೂ ಅದನ್ನು ತೋರ್ಪಡಿಸಿಕೊಳ್ಳಲಿಲ್ಲ. ಏನೇ, ಬಟ್ಟೆ ಸಮೇತ ಸ್ನಾನ ಮಾಡಿಕೊಂಡು ಬಂದಿಯಾ? ನಿನ್ನಂತಹ ಹಳ್ಳಿ ಗುಗ್ಗನ್ನು ಕಟ್ಕೊಂಡೆನಲ್ಲ, ನನ್ನ ತಲೆಗೆ ನಾನೇ ಚಪ್ಪಡಿ ಕಲ್ಲಲ್ಲಿ ಹೊಡ್ಕೋಬೇಕು ಎಂದು ಹೇಳಿದವನು ವಾಶ್ರೂಮ್ನತ್ತ ಹೊರಟ. ಅವನು ಅಲ್ಲಿಂದ ಬರುವಾಗಲೂ ಅವಳು ಒಂದು ಮೂಲೆಯಲ್ಲಿ ನಿಂತು ನಡುಗುತ್ತಲೇ ಇದ್ದಳು. ಮೈಯಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಒರೆಸಿಕೊಳ್ಳಲು ಬಟ್ಟೆ ಕೂಡ ಇಲ್ಲ ಪಾಪ ಹುಡುಗಿಯ ಬಳಿ. ಹೋಟೆಲ್ ರೂಮ್ನಲ್ಲಿ ಮೈ ಪೂರ್ತಿ ಒದ್ದೆಯಾಗಿ ಬದಲಿಸಲು ಬಟ್ಟೆ ಇಲ್ಲದೆ ಚಳಿಯಿಂದ ನಡುಗುತ್ತಿದ್ದವಳನ್ನು ನೋಡಿ ಎಸಿಯನ್ನು ಮತ್ತು ಹೆಚ್ಚು ಮಾಡಿದ್ದ ಭವಿಷ್. ಮೊದಲೇ ನಡುಗುತ್ತಿದ್ದವಳು ಈಗ ಆ ತಣ್ಣಗಿನ ವಾತಾವರಣದಲ್ಲಿ ಗೋಡೆ ಗಂಟಿ ಮುದುರಿ ಕುಳಿತಿದ್ದಳು. ಚಳಿ ತಡೆಯಲಾಗುತ್ತಿಲ್ಲ. ಮೈಯಿಂದ ನೀರು ತೊಟ್ಟಿಕ್ಕುತ್ತಿದೆ. ನಾಳೆ ಬೆಳಗಿನ ಜಾವ ತಾನು ದಿನಕರನನ್ನು ಕಾಣುವ ಮೊದಲೇ ತನ್ನ ಜೀವ ಈ ದೇಹದಿಂದ ಹೋಗಬಹುದೆಂದುಕೊಂಡಿದ್ದಳು ಸುಪ್ತ. ಅವನ ಬಳಿ ಟ್ರಾವೆಲ್ ಬ್ಯಾಗ್ ಇತ್ತು. ಅದರೊಳಗೆ ಅವನದು ಮಾತ್ರವಲ್ಲ, ಅವಳ ಬಟ್ಟೆಗಳೂ ಇದ್ದವು. ಪತ್ನಿ ಒದ್ದೆಯಾಗಿ ಚಳಿಯಿಂದ ನಡುಗುತ್ತಿದ್ದಾಳೆ. ಟವೆಲಾದರೂ ಕೊಟ್ಟು ಅವಳಿಗೆ ಸಹಾಯ ಮಾಡುವ ಉದ್ದೇಶ ಕೂಡ ಇರಲಿಲ್ಲ ಭವಿಷ್ಗೆ. ಅವಳು ಅವನಿಂದ ಏನನ್ನೂ ನಿರೀಕ್ಷಿಸಿರಲೂ ಇಲ್ಲ. ಅವಳು ಅಸಹಾಯಕತೆಯಿಂದ ಎಸಿಯನ್ನು ಕಡಿಮೆ ಮಾಡಲು ಸಾಧ್ಯವೇ ಎಂಬಂತೆ ರಿಮೋಟ್ಗಾಗಿ ಅತ್ತಿತ್ತ ನೋಡಿದಳು. ಅದನ್ನು ಎಲ್ಲಿಟ್ಟನೋ ಅವಳಿಗಂತೂ ಕಾಣಿಸಲಿಲ್ಲ. ಅಷ್ಟರಲ್ಲಿ ವಾಶ್ರೂಮ್ ಬಾಗಿಲು ತೆರೆದ ಸದ್ದಾಯಿತು. ಅವಳು ಅಸಹಾಯಕ ಪರಿಸ್ಥಿತಿಯಲ್ಲಿ ನಡುಗುತ್ತಿರುವುದನ್ನು ಕಂಡು ಮೋಜೆನಿಸಿತು ಅವನಿಗೆ. ನೀನು ನನ್ನಿಂದ ತಪ್ಪಿಸಿಕೊಂಡು ಓಡಿ ಬಂದು ಗೆದ್ದೆ ಅಂತ ಬೀಗಿದ್ಯಲ್ಲ, ಈಗ ಆ ದೇವರೇ ನಿಂಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ. ಅನುಭವಿಸು. ನೋಡೋಣ, ನಾಳೆ ಬೆಳಿಗ್ಗೆ ಜೀವಂತವಾಗಿದ್ದರೆ ನನ್ನ ಜೊತೆ ಊರಿಗೆ ಬರಬಹುದು. ಇಲ್ಲ ಅಂದರೆ ಇಲ್ಲೇ ನಿನ್ನ ಸಮಾಧಿಯಾಗುತ್ತೆ. ಅವನತ್ತ ದಯನೀಯ ನೋಟ ಬೀರಿದಳು. ಆದರೆ ಬಾಯಿ ಬಿಟ್ಟು ಏನೂ ಹೇಳಿರಲಿಲ್ಲ. ಒಂದು ವೇಳೆ ನಾನು ಹೇಳಿದರೆ ಅವನು ಅದರ ವಿರುದ್ಧವೇ ಮಾತಾಡುತ್ತಾನಲ್ಲ. ಆ
ಒದ್ದೆ ಬಟ್ಟೆಯಲ್ಲಿ ಅವಳ ಯೌವನಶ್ರೀ ಎದ್ದು ಕಾಣುತ್ತಿತ್ತು. ಆದಷ್ಟು ತನ್ನ ಕೈಗಳಿಂದಲೇ ಮುಚ್ಚಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು ಹುಡುಗಿ. ಆದರೆ ಮರೆಮಾಚಲು ಸಾಧ್ಯವೇ ಆಗುತ್ತಿಲ್ಲ ಹುಡುಗಿಗೆ. ಅವನು ತನ್ನನ್ನೇ ನೋಡಿದಾಗ ಅವಳಿಗೆ ಸಂಕೋಚ, ನಾಚಿಕೆ, ಅವಮಾನದಿಂದಾಗಿ ಆದಷ್ಟು ತಲೆ ಬಗ್ಗಿಸಿ ಕುಳಿತಿದ್ದಳು. ಭೂಮಿ ಬಾಯ್ಬಿಟ್ಟು ತನ್ನನ್ನು ನುಂಗಬಾರದೆ ಎನಿಸಿದ ಕ್ಷಣವಾಗಿತ್ತು ಅದು. ಈಗ ಅವನ ಕೋಪ ತುಸು ಕಡಿಮೆಯಾಗಿತ್ತೋ ಅಥವಾ ಇನ್ನೇನಾದರೂ ಕಾರಣಕ್ಕೋ ಅವಳಿಂದ ದೃಷ್ಟಿ ಕೀಳಲಾರದವನಂತೆ ನೋಡುತ್ತಿದ್ದವನು ಮುಖ ತಿರುಗಿಸಿಕೊಂಡು ಹೋಗಿ ವಿಶಾಲವಾದ ಬೆಡ್ ಮೇಲೆ ಮಲಗಿ ದೀಪ ಆರಿಸಿದ್ದ. ಈಗಲೂ ಅವಳು ಚಳಿಯಿಂದ ನಡುಗುತ್ತಾ ಹಲ್ಲು ಕಡಿಯುತ್ತಿದ್ದಳು. ಅವನಿಗೆ ಆ ಪಾಪದ ಹುಡುಗಿಯ ಮೇಲೆ ಎಳ್ಳಷ್ಟು ಕನಿಕರವಾಗಲಿ ದಯೆಯಾಗಲಿ ಬರಲೇ ಇಲ್ಲ. ಇತ್ತ ಮಲಗಿ ನಿದ್ದೆ ಮಾಡಲೆಂದು ಹೊರಟ ಹುಡುಗನಿಗೆ ಕಣ್ಣು ಮುಚ್ಚಿದಾಗ ನಿದ್ದೆ ಬರುತ್ತಲೇ ಇಲ್ಲ. ಒದ್ದೆ ಬಟ್ಟೆಯಲ್ಲಿದ್ದ ಸುಂದರಿ ಬಹಳವಾಗಿಯೇ ಕಾಡಿಸತೊಡಗಿದಳು. ಅವನು ದೀಪವಾರಿಸಿ ಮಲಗಿದರು. ಬೆಳದಿಂಗಳ ರಾತ್ರಿಯಾದ್ದರಿಂದ ಚಂದಿರನ ಮಂದ ಬೆಳಕು ರೂಮನ್ನು ಪ್ರವೇಶಿಸುತ್ತಿತ್ತು. ಮನಸ್ಸನ್ನು ಎಷ್ಟು ತಹಬದಿಗೆ ತರಲು ಪ್ರಯತ್ನಪಟ್ಟರೂ ಅವನ ಮನಸ್ಸೀಗ ಚಂಚಲವಾಗತೊಡಗಿತು. ಹುಡುಗಿ ಮೊದಲೇ ತುಂಬ ಸುಂದರಿ. ಒದ್ದೆ ಬಟ್ಟೆಯಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ ಅವಳು ಇನ್ನೂ ಮೋಹಕವಾಗಿ ಕಾಣುತ್ತಿದ್ದಳು. ಭಯ, ಆತಂಕದಿಂದಾಗಿ ಅವಳ ಕಪ್ಪು ಅರಳು ಕಣ್ಣುಗಳು ಮತ್ತು ಅರಳಿದ್ದವು. ಒದ್ದೆಯಾಗಿ ಹಣೆಯ ಇಕ್ಕೆಲಗಳಲ್ಲಿ ಅಂಟಿಕೊಂಡಿದ್ದ ಕೇಶರಾಶಿ, ಅವಳ ತುಂಬಿದ ಎದೆ, ಅದುರುತ್ತಿದ್ದ ನಸುಗೆಂಪಿನ ತುಟಿಗಳು ಅವನಲ್ಲಿ ಬಯಕೆಗಳು ನವಿರೇಳುವಂತೆ ಮಾಡಿತ್ತು. ಭದ್ರವಾಗಿ ಕಣ್ಮುಚ್ಚಿ ಮಗ್ಗಲು ಬದಲಾಯಿಸಿ ಮಲಗಿದ ಭವಿಷ್ ತನ್ನಾಸೆಗಳಿಗೆ ಎಷ್ಟೇ ಕಡಿವಾಣ ಹಾಕಲು ಪ್ರಯತ್ನಪಟ್ಟರೂ ಸಾಧ್ಯವೇ ಆಗುತ್ತಿಲ್ಲ ಅವನಿಂದ. ಮನಸ್ಸು ಚಂಚಲವಾಗುತ್ತಿದೆ ಮಾತ್ರವಲ್ಲ, ಅವಳತ್ತ ಸೆಳೆಯುತ್ತಿದೆ. ಅವನು ತನಗೆ ತಾನೇ ಹೇಳಿಕೊಂಡ, ಭವಿಷ್, ಇದು ಹುಡುಗಿ ಮಾಡ್ತಿರೋ ಆಟ. ಯಾವ ಹುಡುಗಿಗೂ ಸೋಲದೇ ಇರೋ ನೀನು ಈ ಹುಡುಗಿಗೆ ಸೋಲ್ತೀಯ? ಬೇಡ ಕಣೋ, ನೀನು ಯಾವುದೇ ಕಾರಣಕ್ಕೂ ಅವಳಿಗೆ ಸೋಲೋಕೆ ಹೋಗಬೇಡ. ಕಂಟ್ರೋಲ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಕಂಟ್ರೋಲ್ ಮಾಡ್ಕೋ. ಯು ಕ್ಯಾನ್. ನಿನ್ನ ಕೈಯಲ್ಲಿ ಅದು ಸಾಧ್ಯ ಆಗುತ್ತೆ. ಎಷ್ಟು ಭದ್ರವಾಗಿ ಕಣ್ಮುಚ್ಚಿದರೂ ಇನ್ನೊಮ್ಮೆ ಮತ್ತೊಮ್ಮೆ ಅವಳನ್ನು ನೋಡಬೇಕೆಂದು ಹೇಳುತ್ತಿತ್ತು ಅವನ ಚಂಚಲ ಮನಸ್ಸು. ತನ್ನನ್ನು ತಾನು ನಿಗ್ರಹಿಸಲಾರದಾದವನು ಆ ಸಿಟ್ಟನ್ನು ಅವಳ ಮೇಲೆ ತೀರಿಸಿಕೊಂಡ. ಏಯ್ ಕತ್ತೆ, ಅಲ್ಲಿ ಕೂತೇನು ಮಾಡ್ತೀಯಾ? ಬಿದ್ಕೋ, ತಗೋ ಈ ಬೆಡ್ಶೀಟ್ ಹೊದ್ಕೋ. ಇನ್ನೊಂದು ಬೆಡ್ಶೀಟನ್ನು ಅವಳತ್ತ ಎಸೆದಿದ್ದ ಭವಿಷ್. ಆ ಗ್ರಾನೈಟ್ ಹಾಸಿದ ನೆಲದಲ್ಲಿ ಥಂಡಿ ತುಂಬ ಜಾಸ್ತಿ ಇತ್ತು. ಮಲಗಿದರೆ ಹುಡುಗಿಗೆ ಚಳಿ ಮತ್ತು ಜಾಸ್ತಿಯಾಗುತ್ತಿತ್ತು. ಆ ಒದ್ದೆ ಮೈಯಲ್ಲಿ ಅದನ್ನು ಹೊದೆದರೆ ಅದು ಒದ್ದೆಯಾಗುವುದಿಲ್ಲವೇ? ಒರೆಸಿಕೊಳ್ಳಲು ಟವೆಲೇನಾದರೂ ಸಿಗುತ್ತದಾ ನೋಡಿದಳು. ಇಲ್ಲ. ಆದರೂ ಅವನ ಆಜ್ಞೆಯನ್ನು ಪಾಲಿಸಲೇಬೇಕಾಗಿತ್ತಲ್ಲ. ಅವನು ಕೊಟ್ಟ ಬಟ್ಟೆಯಲ್ಲಿ ತನ್ನ ಮೈಯನ್ನು ಕವರ್ ಮಾಡಿಕೊಂಡು ಮೂದುಡಿ ನೆಲದಲ್ಲೇ ಮಲಗಿಕೊಂಡಳು ಸುಪ್ತ. ತಾನು ಹೇಳಿದ್ದನ್ನು ಶಿರಸ ವಹಿಸಿದ್ದಾಳೆ ಎಂದ ಬಳಿಕ ಅವಳನ್ನು ನೋಡಿದವನು ಮತ್ತೆ ಮಗ್ಗಲು ಬದಲಾಯಿಸಿ ತಲೆ ತುಂಬ ಮುಸುಕು ಬೀರಿ ಮಲಗಿಕೊಂಡ. ಮತ್ತೆ 10 ನಿಮಿಷವಾದರೂ ಅವನಿಂದ ಯಾವ ಸ್ವರವೂ ಬಾರದಿರಲು ಅವನು ನಿದ್ದೆ ಮಾಡಿದ್ದಾನೆಂದುಕೊಂಡವಳು ತುಸು ಸಮಾಧಾನಗೊಂಡಿದ್ದಳು. ತಾನು ನಿದ್ದೆ ಮಾಡಲು ಪ್ರಯತ್ನಪಡುತ್ತಿದ್ದಳು ಸುಪ್ತ. ಪ್ರಯಾಣದ ಆಯಾಸ, ಏಟಿನ ನೋವು ಎಲ್ಲದರಿಂದಲೂ ಜರ್ಜರಿತವಾದವಳಿಗೆ ಕೊನೆಗೂ ಅವಳು ನಿದ್ರಾದೇವಿಯನ್ನು ಒಲಿಸಿಕೊಳ್ಳುವುದರಲ್ಲಿ ಜಯಶಾಲಿಯಾಗಿದ್ದಳೇನೋ. ಆದರೆ ಭವಿಷ್, ಅವನು 5 ಸ್ಟಾರ್ ಹೋಟೆಲ್ನ ಮೆತ್ತಗಿನ ಬೆಡ್ ಮೇಲೆ ಆರಾಮವಾಗಿ ಮಲಗಿದವನಿಗೆ ಏನು ಮಾಡಿದರೂ ನಿದ್ದೆಯೇ ಬರುತ್ತಿಲ್ಲ. ಅದೇಕೋ ನಿದ್ರಾದೇವಿ ಅವನ ಮೇಲೆ ವಿಪರೀತವಾಗಿ ಮುನಿಸಿಕೊಂಡಿದ್ದಳು. ಎಷ್ಟು ಪ್ರಯತ್ನಪಟ್ಟರೂ ಹುಡುಗನಿಗೆ ನಿದ್ದೆ ಬರುತ್ತಿಲ್ಲ. ಬದಲಾಗಿ ಹುಡುಗಿಯ ಮೋಹಕ ರೂಪ ಅವನನ್ನು ಅವಳತ್ತ ಸೆಳೆಯುತ್ತಿತ್ತು. ಅವಳು ಎಷ್ಟಾದರೂ ಅವನ ಪತ್ನಿ ಅಲ್ಲವೇ? ಇತ್ತ ದೇಹವನ್ನೆಲ್ಲ ಹಿಡಿಯಾಗಿಸಿಕೊಂಡು ಬೆಡ್ಶೀಟ್ನಿಂದ ಕವರ್ ಮಾಡಿ ಮಲಗಿದ್ದವಳಿಗೆ ನಿದ್ದೆಯ ಮಂಪರು ಹತ್ತಿತ್ತು. ಆಗಲೇ ಅವಳನ್ನು ಯಾರೋ ಸ್ಪರ್ಶಿಸಿದಂತಾಗಿ ಬೆಚ್ಚಿಬಿದ್ದಿದ್ದಳು ಹುಡುಗಿ. ಒಂದು ಕ್ಷಣ ಹುಡುಗಿಗೆ ತಾನು ಎಲ್ಲಿದ್ದೇನೆಂದು ಅರಿವಾಗಿರಲಿಲ್ಲ. ಪಾಪ ಭವಿಷ್ ಭದ್ರವಾಗಿ ಕಣ್ಮುಚ್ಚಿಕೊಂಡೇ ಮಲಗೇ ಇದ್ದ. ಆದರೆ ಒದ್ದೆ ಮೈಯಲ್ಲಿ ಬಾತ್ರೂಮ್ನಿಂದ ಹೊರಬಂದವಳನ್ನು ಆ ಮೈಗಂಟಿದ್ದ ಡ್ರೆಸ್ನಲ್ಲಿ ನೋಡಿದ್ದನಲ್ಲ. ಅವನಲ್ಲಿ ಭಾವನೆಗಳು ಬೋರ್ಗರೆದಿದ್ದವು. ಅವಳನ್ನು ಆ ರೀತಿ ನೋಡಿ ತಾನೆಲ್ಲಿ ಮೋಹಿತನಾಗುವೆನೋ, ಅವಳಿಗೆ ಸೋತು ಹೋಗುವೆನೋ ಎಂದು ಹೆದರಿದವನು ತಕ್ಷಣವೇ ದೀಪ ಆರಿಸಿದ್ದ. ಆದರೆ ಅವಳ ಮೋಹಕ ರೂಪ ಆ ಹುಣ್ಣಿಮೆಯ ಚಂದಿರನ ಮಂದ ಬೆಳಕಿನಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸಿದ್ದು ಮಾತ್ರವಲ್ಲ, ಅವನ ಕಣ್ಣಿನಲ್ಲಿ ಭದ್ರವಾಗಿ ನೆಲೆಯೂರಿತ್ತು. ಅವಳನ್ನು ಮತ್ತೆ ನೋಡುವ ಕಾತುರ ಅವನ ಕಣ್ಣುಗಳಿಗೆ. ಕಣ್ತೆರೆದು ಅದೇ ರೂಪ, ಕಣ್ಮುಚ್ಚಿ ಮಲಗಿದರೂ ಅದೇ ರೂಪ. ಇನ್ನಿಲ್ಲದಂತೆ ಕಾಡಿಸುತ್ತಿದ್ದಳು ಹುಡುಗಿ. ಸುಪ್ತ ನೋಡಲು ತುಂಬ ಸುಂದರವಾಗಿದ್ದ, ಯೌವನ ತುಂಬಿ ತುಳುಕುತ್ತಿದ್ದ ಯುವತಿ. ಮದುವೆಯಾದ ಬಳಿಕ ಅವನ ತಂದೆ ಭಾರ್ಗವ್ ಅವರು ಅವಳನ್ನು ಸ್ವಂತ ಮಗಳಂತೆ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದುದರಿಂದ ಅವಳು ಮೈ ಕೈ ತುಂಬಿಕೊಂಡು ಇನ್ನೂ ಆಕರ್ಷಕವಾಗಿ ಕಾಣುತ್ತಿದ್ದಳು. ಅವನು ಅಂದೇ ಅವಳ ರೂಪಕ್ಕೆ ಸೋತು ಶರಣಾಗಿ ಹೋಗಿದ್ದ. ಮದುವೆಗೆ ಮನಸ್ಸು ಮಾಡದಿದ್ದರೂ ತಂದೆಯ ಬಲವಂತಕ್ಕೆ ಮದುವೆಯಾಗಿದ್ದರು. ಮದುವೆಯಾಗಿ ಕೆಲ ದಿನಗಳ ನಂತರ ಅವಳನ್ನು ತನ್ನ ಪತ್ನಿಯೆಂದು ಸ್ವೀಕರಿಸಿದ್ದ ಮಾತ್ರವಲ್ಲ, ಅವನೆಂದು ಕಂಡ ಹುಡುಗಿಯರೊಂದಿಗೆ ಬೆರೆತವನೇ ಅಲ್ಲ. ಹಾಗಾಗಿ ಅವನಿಗೂ ಅವಳೊಂದಿಗೆ ಮೊದಲ ರಾತ್ರಿ ಹೊಸ ಮಧುರವಾದ ಅನುಭವವನ್ನು ನೀಡಿತ್ತು ಮಾತ್ರವಲ್ಲ, ಅವನನ್ನು ಇನ್ನಿಲ್ಲದಂತೆ ಅವಳತ್ತ ಆಕರ್ಷಿಸಿತ್ತು. ಆ ಸವಿಯಾದ ಮಧುರ ದಿನವನ್ನು ಈ ಜೀವಮಾನದಲ್ಲಂತೂ ಮರೆಯಲು ಸಾಧ್ಯವಿಲ್ಲ ಭವಿಷ್ಗೆ. ಇಂದು ಒದ್ದೆ ಬಟ್ಟೆಯಲ್ಲಿ ಅವಳ ಯೌವನಶ್ರೀ ಅವನ ಮನವನ್ನು
ಕೆಣಕಲು ಸಮರ್ಥವಾಗಿತ್ತು. ಅವಳ ಮನಮೋಹಕವಾದ ದೇಹ ಅವನಲ್ಲಿ ಬಯಕೆಗಳು ನವಿರೇಳುವಂತೆ ಮಾಡಿತ್ತು. ಅದನ್ನು ತಡೆಯಬೇಕೆಂದೇ ಅವನು ಅವಳಿಗೆ ಹೊದೆಯಲು ಬೆಡ್ಶೀಟ್ ಕೊಟ್ಟಿದ್ದ. ಭದ್ರವಾಗಿ ಕಣ್ಮುಚ್ಚಿದವನ ತನ್ನಾಸೆಗಳಿಗೆ ಎಷ್ಟೇ ಕಡಿವಾಣ ಹಾಕಲು ಯತ್ನಿಸಿದರೂ ಅವನಿಂದ ಸಾಧ್ಯವಾಗದೆ ಸೋತು ಹೋದವನು ನಿಧಾನವಾಗಿ ಎದ್ದು ಕುಳಿತಿದ್ದ. ಅವಳು ಆ ಬಟ್ಟೆ ಹೊದೆದುಕೊಂಡಿದ್ದರೂ ಒಳಗಿನ ಬಟ್ಟೆಯೆಲ್ಲ ಒದ್ದೆಯಾಗಿದ್ದರಿಂದ ಮೈ ಚಳಿಯಿಂದಾಗಿ ನಡುಗುತ್ತಲೇ ಇತ್ತು. ಸಮಯ ಕಳೆದಂತೆ ನಿಧಾನವಾಗಿ ಅವಳ ಮೈ ಬಿಸಿಗೆ ಸ್ವಲ್ಪ ಆರಿತ್ತು. ಅವಳ ಒದ್ದೆ ಬಟ್ಟೆ. ಅವಳು ಚಳಿಯಲ್ಲಿ ನಡುಗುತ್ತಾ ನಿದ್ದೆ ಮಾಡಲು ಸರ್ವ ಪ್ರಯತ್ನ ಮಾಡುತ್ತಿದ್ದವಳು. ಕಣ್ಮುಚ್ಚಿ ನಿದ್ದೆ ಬಂದವಳಂತೆ ಮಲಗಿದ್ದಳು. ಅವಳು ನಿಜವಾಗಿಯೂ ನಿದ್ದೆ ಮಾಡಿದ್ದಳೋ ಇಲ್ಲವೋ ಅವನಂತೂ ಅರಿಯ. ಅವಳ ಈಗಿನ ಆಕರ್ಷಣೆ ಎಷ್ಟಿತ್ತೆಂದರೆ ಅವನಿಗೆ ಅವಳ ಮೇಲಿದ್ದ ದ್ವೇಷವೆಲ್ಲ ಮರೆತೇ ಹೋಗಿತ್ತು. ಮಾಯೆಗೆ ಒಳಗಾದವನಂತೆ ಎದ್ದು ಆ ಕತ್ತಲೆಯಲ್ಲೇ ಅವಳ ಬಳಿ ಬಂದಿದ್ದ ಭವಿಷ್. ನಿದ್ದೆಯ ಮಂಪರಿನಲ್ಲಿದ್ದ ಹುಡುಗಿಗೆ ಪಕ್ಕನೆ ತನ್ನನ್ನು ಯಾರೋ ಸ್ಪರ್ಶಿಸಿದಂತಾಗಿ ಬೆಚ್ಚಿ ಬೆದರಿದ್ದಳು. ಗಾಬರಿಯಿಂದ ಎದ್ದು ಕುಳಿತವಳ ಬಳಿ ಬಂದಿದ್ದ ಭವಿಷ್. ಹೌದು, ಅದು ಅವನದೇ ಸ್ಪರ್ಶ. ಆ ಸ್ಪರ್ಶಕ್ಕೆ ಮೈಯಲ್ಲಿ ನವಿರಾದ ನಡುಕವೆದ್ದಿತ್ತು ಹುಡುಗಿಗೆ. ನಿನ್ ಬಟ್ಟೆ ನನ್ನ ಟ್ರಾವೆಲ್ ಬ್ಯಾಗ್ನಲ್ಲಿದೆ. ಒದ್ದೆ ಬಟ್ಟೆಗಳನ್ನು ಕಳಚಿ ಅದನ್ನು ಹಾಕು ಎಂದಾಗ ಅವಳು ತಾನು ನಿದ್ದೆಯಲ್ಲಿ ಕನಸು ಕಾಣುತ್ತಿಲ್ಲ ತಾನೇ ಎಂದು ಕಣ್ಣುಜ್ಜಿ ನೋಡಿಕೊಂಡವಳು. ಅವನ ಮುಂದೆ ಬಟ್ಟೆ ಬದಲಾಯಿಸಲು ಸಂಕೋಚವಾಯಿತು ಹುಡುಗಿಗೆ. ಆದ್ದರಿಂದ ಆ ಬಟ್ಟೆಯನ್ನೇ ಮತ್ತೆ ಹೊದೆದುಕೊಳ್ಳಲು ಹೊರಟವಳ ಕೈಯಿಂದ ಅದನ್ನು ಎಳೆಯುತ್ತಾ ಮತ್ತೆ ಅವನು ಕೊಟ್ಟ ಚಾದರದೊಳಗೆ ನೆಲದಲ್ಲಿ ಮುದ್ದುಡಿ ಮಲಗಲು ಹೊರಟಳು. ಸುಪ್ತ, ನಿಂಗೆ ಹೇಳಿದ್ದು ಬೆಚ್ಚಗಿನ ಬಟ್ಟೆ ಧರಿಸು. ನಾನು ಮನೆಯಿಂದ ಬರುವಾಗ ತಗೊಂಡು ಬಂದಿದ್ದೀನಿ. ಈಗ ಅವನ ಸ್ವರ ಮೃದುವಾಗಿತ್ತು. ಹಾಗಾದರೆ ನಿಜವಾಗಿಯೂ ಅವನಿಗೆ ತನ್ನ ಬಗ್ಗೆ ಕಾಳಜಿ ಇದೆಯೇ? ಮೊದಲಿನಂತೆ ಅವನು ಮತ್ತೆ ತನ್ನನ್ನು ಪ್ರೀತಿಸುತ್ತಿದ್ದಾನಾ? ಹಿಂದಿನ ದಿನಗಳು ಮತ್ತೆ ಮರಳಿ ಪಡೆಯಲು ಸಾಧ್ಯವೇ? ಮಾವನ ಮರಣಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲ ಎಂದು ಅವನಿಗೆ ಈಗ ಜ್ಞಾನೋದಯ ಮಾಡಿಸಿದವರಾದರೂ ಯಾರು? ಈಗಲೂ ಸುಪ್ತ ಅದನ್ನೇ ಯೋಚಿಸುತ್ತಾ ಕುಳಿತಿದ್ದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.